ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ಕಿಸ್ ಡೇ ಇದು ವ್ಯಾಲೆಂಟೈನ್ಸ್ ವೀಕ್ ನ 7th ಡೇ ನಲ್ಲಿ ಬರ್ತಕ್ಕಂತ ಒಂದು ಆಚರಣೆ. ಕಿಸ್ ಡೇ ಅಂದ್ರೆ ಹಗ್ ಡೇ ಆದ ನಂತರ ದಿನದಲ್ಲಿ ಆಚರಿಸ್ಕೊಳ್ತಕ್ಕಂತ ಒಂದು ದಿನ. ಇದನ್ನ ಪ್ರತಿಯೊಬ್ಬ ಪ್ರೇಮಿಗಳು, ಪಾರ್ಟ್ನರ್ಸ್ ಜೊತೆಗೆ ಪ್ರೀತಿ ಪಾತ್ರರು ಇದನ್ನ ಆಚರಿಸ್ಕೊಳ್ತಾ ಹೋಗ್ತಾರೆ. ಅಂತ ಹೇಳಿದ್ರೆ ಈ ಒಂದು ಏನು ಕಿಸ್ ಡೇ ಇದೆ ಮತ್ತೊಂದು ವಿಶೇಷತೆಯನ್ನ ಪಡ್ಕೊಂಡಿದೆ. ಏನು ವಿಶೇಷತೆ? ಹಗ್ ಡೇ ಅಂದ್ರೆ ಒಬ್ರಿಗೊಬ್ರು ನಂಬಿಕೆಯಿಂದ ಅಪ್ಪುಗೆಯನ್ನ ಪಡ್ಕೊಂಡಂತ ನಂತರದಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ. ಯಾರು ಪ್ರೀತಿ ಪಾತ್ರ ಇರ್ತಾರೋ, ಪಾರ್ಟ್ನರ್ಸ್ ಇರ್ತಾರೋ, ಬಹುತೇಕವಾಗಿ ಪಾರ್ಟ್ನರ್ಸ್ ಒಬ್ರಿಗೊಬ್ರು ನಾವು ಜೀವನದಲ್ಲಿ ಒಂದಾಗಿರ್ತೀವಿ, ದಾಂಪತ್ಯವನ್ನ ನಡೆಸ್ತೀವಿ ಅಂತಕ್ಕಂಥ ಏನು ನಂಬಿಕೆಯ ಮಾತುಗಳನ್ನು ಆಡ್ತಾ ಹಗ್ ಡೇ ಅನ್ನ ಆಚರಿಸ್ಕೊಟ್ರೋ ಇಂಥವರು ನಂತರದ ದಿನದಲ್ಲಿ ನಾವು ಪಾರ್ಟ್ನರ್ ಆಗಿ, ಲೈಫ್ ಪಾರ್ಟ್ನರ್ ಆಗಿ ಜೀವನ ಪೂರ್ಣ ಹೋಗ್ತೀವಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಒಬ್ರಿಗೊಬ್ರು ಕಿಸ್ ಅನ್ನ ಮಾಡ್ಕೊಳ್ತಾರೆ. ಇಂತಹ ಒಂದು ದಿನವನ್ನೇ ಕಿಸ್ ಡೇ ಎಂಬುದಾಗಿ ಆಚರಿಸ್ಕೊಳ್ತಾರೆ. ಹಾಗಾದ್ರೆ ಈ ಕಿಸ್ ಡೇ ನ ವಿಶೇಷತೆ ಏನಂತ ಹೇಳಿದ್ರೆ, ಇದು ಪ್ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮಹತ್ವವನ್ನು ಪಡ್ಕೊಳ್ತಕ್ಕಂತ ಒಂದು ದಿನ ಆಗುತ್ತೆ. ಅಂದ್ರೆ ಅನ್ಯೋನ್ಯತೆಯನ್ನ ಈಚ್ ಅದರ್ಸ್ ಒಬ್ರಿಗೊಬ್ರು ಪಡೆದುಕೊಂಡು ಆನಂತರದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ನಾವು ಮುಂದೆ ಹೀಗೆ ಇರ್ತೀವಿ, ಲೈಫ್ ಟೈಮ್ ನಾವು ಬದುಕನ್ನು ಮಾಡ್ತೀವಿ ಅಂತಕ್ಕಂಥ ಪ್ರೀತಿಯನ್ನ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಒಂದು ಕಿಸ್ ಡೇ ಅನ್ನ ಆಚರಿಸ್ಕೊಳ್ತಾ ಹೋಗ್ತಾರೆ. ಇಂಥ ಒಂದು ದಿನ ಅಂಥ ಪ್ರೇಮಿಗಳಿಗೆ, ಪಾರ್ಟ್ನರ್ಸ್ಗೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಲೈಫ್ ಟೈಮ್ ಅಲ್ಲಿ ನಾವಿಬ್ರು ಅರ್ಥ ಮಾಡ್ಕೊಂಡೇ ಹೋಗ್ತೀವಿ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿರ್ತಾರೆ. ಇಂಥ ಒಂದು ದಿನದ ವಿಶೇಷತೆಯನ್ನ ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು. ಇದನ್ನು ಕೂಡ ನಿಮ್ಗೆ ತಿಳಿಸಿದ್ದೇನೆ. ಹಾಗೆ ಡೇ 7th ಬಂದಿದ್ದೇವೆ. ಅಂದ್ರೆ ಇನ್ನೊಂದು ದಿನ ಬಾಕಿ ಇದೆ ವ್ಯಾಲೆಂಟೈನ್ಸ್ ಡೇ ಆಚರಿಸ್ಕೊಳ್ಳಿಕ್ಕೆ. ಪ್ರೀತಿಯ ವೀಕ್ಷಕರೇ, ಅದರ ಮಹತ್ವವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡಕ್ ಬರ್ತಿದ್ದೀನಿ. ಇಂಪಾರ್ಟೆಂಟ್ ದಿನ ಅದು ವ್ಯಾಲೆಂಟೈನ್ಸ್ ದಿನ. ವಿಶೇಷವಾಗಿ ಪ್ರಪಂಚದಾದ್ಯಂತ ಪ್ರೇಮಿಗಳು ಕಾಯ್ತಾ ಇರ್ತಕ್ಕಂಥ ದಿನ, ಪಾರ್ಟ್ನರ್ಸು ಕಾಯ್ತಾ ಇರ್ತಕ್ಕಂಥ ದಿನ, ಪ್ರೀತಿ ಪಾತ್ರರು ಕಾಯ್ತಾ ಇರ್ತಕ್ಕಂಥ ದಿನ. ಇಂಥ ಒಂದು ದಿನದ ವಿಶೇಷತೆಯನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಪ್ರೀತಿಯ ವೀಕ್ಷಕರೇ, ಇದು ಇವತ್ತಿನ ಒಂದು ವಿಚಾರವಾಗಿತ್ತು. ಈ ವಿಚಾರ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ಬೇಕಾಗುತ್ತೆ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ. ಅದು ವ್ಯಾಲೆಂಟೈನ್ ಡೇನ ವಿಶೇಷವಾದ ಸಂಚಿಕೆ. ಆ ಸಂಚಿಕೆಯಲ್ಲಿ ವ್ಯಾಲೆಂಟೈನ್ಸ್ ಡೇನ ಒಂದು ವಿಚಾರವನ್ನ ನಿಮ್ ಜೊತೆ ಮಾತನಾಡಕ್ ಹೋಗ್ತಾ ಇದ್ದೀನಿ. ಯಾಕೆ ಆಚರಿಸ್ತಾರೆ, ಯಾರು ಆಚರಿಸ್ತಾರೆ, ಈ ತರದ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ತಿಳ್ಕೊಳ್ಳೋಕೆ ಕಾತರಾಗಿರ್ತೀರಿ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಅಂಡ್ ಆಲ್. ಲವ್ ಯು ಆಲ್.